ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ಜೊತೆಗೆ ನೀವು ತಿಳಿಸ್ಕೊಡ್ತಿದ್ರಿ ನಿನ್ನೆ ಅಷ್ಟೇ ಅಯಸ್ಕಾಂತ ಮನೇಲಿ ಇರಲೇಬೇಕು, ಅದರಿಂದ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬಹುದು ನಮ್ಮ ಮನೆಯಲ್ಲಿ ಮತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ರಿ. ನೋಡಿ ವೀಕ್ಷಕರೇ, ತಾವೆಲ್ಲರಿಗೂ ಈ ಶಿವಂ ವಾಸ್ತುಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ ಅಂತ ಹೇಳಬೇಕು. ಯಾಕೆಂದರೆ ಒಂದು ಸ್ವಾಗತ ಒಂದು ಸುಸ್ವಾಗತ ಅಂದರೆ ಮನೆಗೆ ಬಂದ ನೆಂಟರು ಭಾಳ ಚೆನ್ನಾಗಿರ್ತೀರಾ ಅಂದರೆ ಸಾಯಂಕಾಲದಲ್ಲಿ ಬಂದ ಮಳೆ, ಸಾಯಂಕಾಲ ಬಂದ ನೆಂಟರು ಯಾವ ಕಾಲಕ್ಕೂ ಮತ್ತೆ ವಾಪಸ್ ಹೋಗಲ್ವಂತೆ. ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಅನ್ಬೇಕು ಸಾಯಂಕಾಲದ ಹೊತ್ತು. ಅದಕ್ಕೆ ನೀವೆಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ಹೊತ್ತು ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ಸಾಯಂಕಾಲದ ಹೊತ್ತಾದರೆ ಗಂಟುಗಟ್ಟಲೆ ಇಲ್ಲೇ ಇದ್ಬಿಡ್ತೀರಾ ಅಂತ. ಅದಕ್ಕೆ ಪ್ರತ್ಯೇಕವಾಗಿ ಪ್ರತ್ಯಕ್ಷಣವಾಗಿ ಪ್ರತಿ ಮನುಷ್ಯ ಯಾವತ್ತು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಮನೆ ಗೃಹ ನಿವಾಸ ಚೆನ್ನಾಗಿರಬೇಕು. ಆ ಗೃಹ ನಿವಾಸದಲ್ಲಿ ಒಳ್ಳೆ ಬಲ ಇದ್ದರೆ, ದೈವ ಶಕ್ತಿ ಇದ್ದರೆ ಮನೆಯಲ್ಲಿ ಯಾರು ಎಷ್ಟು ದಿನ ಎಷ್ಟು ಹೊತ್ತಿರಬೇಕೋ ಅಷ್ಟೊತ್ತು ಮಾತ್ರ ಇರೋಕ್ಕೆ ಸಾಧ್ಯ. ಏನೇ ಆದರೂ ಓಡಿಸ್ತಕ್ಕಂಥ ಅವಕಾಶ ತಾನಾಗೇ ಮಾಡ್ಕೊಳ್ಳುತ್ತೆ ಆ ಭಗವಂತನ ಕೃಪಾ ಕಟಾಕ್ಷ. ಅದಕ್ಕೆ ನಮ್ಮ ಮನೆ ಗೃಹ ನಿವಾಸಕ್ಕೆ ಸರಿಪಡಿಸ್ಕೊಳ್ಳೋಕ್ಕೆ, ನಿಮ್ಮೆಲ್ಲರ ಮನೆ ಗೃಹ ನಿವಾಸದಲ್ಲಿ ನೀವುಗಳು ಎಲ್ಲ ಚೆನ್ನಾಗಿರೋಕ್ಕೆ ಏನು ಮಾಡ್ಕೋಬೇಕು? ಆ ಶಿವನ್ನ ಸ್ಮರಣೆ ಮಾಡ್ಕೋಬೇಕು. ಪರಮಾತ್ಮ ಎಲ್ಲಿ ಶಾಂತಿ ವಾತಾವರಣ ಇದ್ದಂತೋ ಶಾಂತಿ ನೆಮ್ಮದಿ ವಾತಾವರಣ ಅಲ್ಲೇ ಇರುತ್ತೆ. ಆ ಶಾಂತಿ ವಾತಾವರಣದಲ್ಲಿ ಸತ್ಯವಾಗಿರ್ತಕ್ಕಂಥ ಜೀವನ ಇರುತ್ತಂತೆ. ಸತ್ಯವಾಗಿರತಕ್ಕಂಥ ಜೀವನ ಯಾವತ್ತೂ ಕಹಿಯಾಗಿರ್ತಕ್ಕಂಥ ವಿಚಾರ. ಅದಾದ ಮೇಲೆ ಶಿವಂ ಅಂತ ಮನೆಯಲ್ಲಿ ಅಂತ ಇದ್ದಾಗ ಮನೆಯಲ್ಲಿ ದಾರಿದ್ರ್ಯ ಎಲ್ಲ ಓಡಿಸ್ತಾ ಇರ್ತೀವಂತೆ. ಸುಂದರವಾಗಿರುತ್ತೆ ನಮ್ಮ ಸುಖ ಜೀವನ. ಅದಕ್ಕೋಸ್ಕರ ಇಂಥ ಒಂದು ಸತ್ಯಂ ಶಿವಂ ಸುಂದರಂನ ಪರಮಾತ್ಮನ ಕೃಪಾಕಟಾಕ್ಷ ಶಿವಂ ವಾಸ್ತುವಲ್ಲಿ ಬದಲಾವಣೆ ಮಾಡೋಕ್ಕೆ ನೀವು ಪ್ರಯತ್ನ ಪಡೋಣ. ಬನ್ನಿ ವೀಕ್ಷಕರೇ, ಶಿವನ ಸ್ವಾಗತಿಸೋಣ. ಈ ಶಿವಂ ವಾಸ್ತುವಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಜನಗಳಿಗೆ ತಮ್ಮೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಗೊತ್ತಿರತಕ್ಕಂಥ ಗುರುಗಳು ಹೇಳಿಕೊಟ್ರ ವಿದ್ಯೆಯಲ್ಲಿ ಅನುಭವ ಪಟ್ಟಿರ್ತಕ್ಕಂಥದ್ರಲ್ಲಿ ತಾವುಗಳು ಅನುಭವಿಸ್ತಾ ಇರೋದರಲ್ಲಿ ಜೀವನವನ್ನು ಹಗುರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಕ್ಕೆ ನಿಮಗೆಲ್ಲ ಒಂದು ದಾರಿಯನ್ನು ತೋರ್ಸೋಕ್ಕೆ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇವತ್ತಿನ ದಿವಸ ಶಿವಂ ವಾಸ್ತುವಲ್ಲಿ ಒಂದು ವಿಶೇಷ. ಪ್ರತಿದಿನ ರಾವ್ ಕಾಲದಲ್ಲಿ ದಯವಿಟ್ಟು ಎಲ್ಲ ಹೆಂಗಸರು ಮನೆಯಲ್ಲಿ ಎಲ್ಲ ಹೆಂಗಸರಪ್ಪ, ಒಂದರಲ್ಲ ಎರಡಲ್ಲ ಮೂರಲ್ಲ, ಇವತ್ತು ಶುಕ್ರವಾರ, ಇದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ಈ ಶುಕ್ರವಾರದಿಂದನೇ ಸ್ಮರಣೆ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ನಾನು ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ಲ, 10:30 12 ಗಂಟೆ ರಾವ್ ಕಾಲ ಅಲ್ವಾ? ಆ 10:30 12 ಗಂಟೆ ರಾವ್ ಕಾಲದಲ್ಲಿ ನೀವೆಲ್ಲ ಕೂರಿಸ್ಕೊಂಡು ಫಸ್ಟ್ ಕ್ಲಾಸಾಗಿ ಆ ಕುಂಕುಮಾರ್ಚನೆ ಮಾಡಿಕೊಂಡು ಮನೆ ಯಜಮಾನರನ್ನ, ಮನೆ ಮಕ್ಕಳನ್ನ, ನಿಮ್ಮ ಆರೋಗ್ಯನ, ಮನೇನ ಎಲ್ಲರೂ ನೆನೆಸ್ಕೊಂಡು ಆ ರಾವ್ ಕಾಲದಲ್ಲಿ ದುರ್ಗಾ ಅಷ್ಟೋತ್ರ ಮಾಡ್ಕೊಳ್ಳೋಕೆ ಕಷ್ಟನ? ದುರ್ಗಾ ಸಪ್ತಶತಿ, ದುರ್ಗಾ ಅಷ್ಟೋತ್ರ, ದೇವಿ ಖಡ್ಗಮಾಲ ಸ್ತೋತ್ರ, ದುರ್ಗಾ ವಿಶೇಷವಾಗಿರ್ತಕ್ಕಂಥ ಧ್ಯಾನ ಶ್ಲೋಕಗಳು ಇದೆಲ್ಲ ಇದೆ. ಅದರಲ್ಲಿ ಸಪ್ತಶತಿ 700 ಶ್ಲೋಕ. ಪುಟಾಣಿಗೆ ಇರತಕ್ಕಂಥ 700 ಶ್ಲೋಕದಲ್ಲಿ ಒಂದು ಅಧ್ಯಾಯವನ್ನು ಒಂದು ದಿನದ ರಾವು ಕಾಲದಲ್ಲಿ 1.5 ಅವರ್ ಟೈಮಲ್ಲಿ ಕೂತ್ಕೊಂಡಾಗ ದೇವಿಯನ್ನು ಸ್ಮರಣೆ ಮಾಡ್ಕೊಳ್ಳೋದು. ಓಂ ದುರ್ಗಾಂ ದೇವಿಂ ಶರಣಮಹಂ ಪ್ರವತ್ಯೆ ಅಂದಾಗ ಆ ದುರ್ಗಾನ ಸ್ಮರಣೆ ಮಾಡ್ಕೊಂಡು, ದುರ್ಗಾ ಅಂದ್ರೇನು? ಕಷ್ಟವನ್ನು ಓಡಿಸು. ದುರ್ಗಾ ಅಂದ್ರೆ ಹೆಸರು, ಕಷ್ಟವನ್ನು ಓಡಿಸು. ಕಷ್ಟವನ್ನು ಓಡಿಸೋಳು ಜಗನ್ಮಾತೆ, ಹೆಂಗಸರಿಗೆ ಬಹಳ ಮುಖ್ಯವಾಗಿದ್ದವಳು. ಇಡೀ ಜಗತ್ತಿಗೆ ಸ್ತ್ರೀ ಅಂಗದಿಂದ ಹಿಡಿದು ಸ್ತ್ರೀ ರಕ್ಷಣೆಯನ್ನ ಮಾಡ್ತಕ್ಕಂಥ ಸಾಕ್ಷಾತ್ ಜಗನ್ಮಾತೆ, ಆದಿಶಕ್ತಿಯ ಮೂಲ ಅರಿಯವಳು, ಬ್ರಹ್ಮ ವಿಷ್ಣು ತ್ರಿಮೂರ್ತಿಗಳಾದಿಗಳು ಅವಳನ್ನು ಪೂಜೆ ಮಾಡ್ತಾ ಇರೋಳು. ಸಾಕಷ್ಟು ಸಲೀಸಾಗಿ ಹೆಂಗಸರಿಗೋಸ್ಕರ ಬರ್ತಾಳೆ. ಅಮ್ಮ ಅಂದರೆ ಸಾಕು, ಜಗದಾಂಬೆ ಬರ್ತಾಳೆ. ಅದಕ್ಕೆ ನೀವುಗಳು ಹೆಂಗಸರಿಂದಾನೇ ಜಗತ್ತು, ಸೃಷ್ಟಿಯ ಮೂಲನೂ ನೀವೇ, ಸಾವಿನ ಮೂಲನೂ ನೀವೇ. ಅದಕ್ಕೆ ಹೆಣ್ಣು ಹುಟ್ಟು ಸಾವಿನ ಮಧ್ಯದಲ್ಲಿ ಓಡಾಡ್ತಿರೋ ಈ ಕಷ್ಟಕಾಲಕ್ಕೆ ನಿಮಗಿರೋ ಒಂದೇ ದಾರಿ ಆ ದುರ್ಗಾ. ಅದಕ್ಕೆ ನೀವು ದಯವಿಟ್ಟು ಆ ದುರ್ಗಾನ ಶುಕ್ರವಾರ ದುರ್ಗಾ ಸಪ್ತಶತಿ ಹೇಳ್ಕೋಬೇಕಾದ್ರೆ, ದೇವಿ ಖಡ್ಗಮಾಲ ಸ್ತೋತ್ರವನ್ನು ಹೇಳ್ಕೋಬೇಕಾದ್ರೆ, ದೇವಿ ಅಷ್ಟೋತ್ರವನ್ನು ಹೇಳ್ಕೋಬೇಕಾದ್ರೆ ರಾಹು ಕಾಲದಲ್ಲಿ ಹೇಳ್ಕೊಳ್ಳಿ. ಬರೀ ಶುಕ್ರವಾರ ಅಲ್ಲ, ಪ್ರತಿದಿನ ಈ ಶುಕ್ರವಾರದಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು. ನೀವು ಲೆಸನ್ಸು ಇವತ್ತಿಂದ ಸ್ಟಾರ್ಟು. ನೀವು ಅಕಸ್ಮಾತ್ ಈ ಲೆಸನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಬಂದ್ರೆ 10ನೇ ಕ್ಲಾಸ್ ಪಾಸ್ ಮಾಡಿಸ್ತೀನಿ. ಇನ್ನೂ ನೀವು 10ನೇ ಕ್ಲಾಸಲ್ಲೇ ಇರೋದು, ಏನು IAS PhD ಆಗ್ಬಿಟ್ಟಿದ್ದೀರಾ? ಇನ್ನೂ ಬ್ರಹ್ಮಾಂಡ ಲೋಕದಲ್ಲಿ ಸಾಕಷ್ಟು ವಿಚಾರ ಇದೆ. ಅಷ್ಟರಲ್ಲಿ ನಾವೆಲ್ಲ ರೈಟ್ ಅಂದ್ಬಿಟ್ಟಿರ್ತೀವಿ. ಅದಕ್ಕೆ ವಿಶೇಷ ಜಗತ್ತಲ್ಲಿ ಯಾವತ್ತು ತಿಳ್ಕೊಳ್ಳಿ, ಯಾವತ್ತು ಯಾವ ಮೂಲಕ್ಕೆ ಯಾವುದೋ ಒಂದು ಗುರು ಮುಖಾಂತರ ಬರ್ತಾ ಇರುತ್ತೆ. ನಾವು ಬಂದ್ವಿ, ನಮ್ಮ ಟಿಕೆಟಲ್ಲಿ ನಾವು ವಿಶೇಷವಾಗಿ ಬಂದು ಕೂತ್ಕೊಂಡಿದ್ದೀವಿ ಟ್ರೈನಲ್ಲಿ ಕೂತ್ಕೊಂಡಾಗ ನಮಗೆ ಸ್ವಲ್ಪ ವಿದ್ಯೆ ತಿಳಿದಾಗ ನೀವು ಸ್ಟೇಷನ್ ಇಳಿಯೋಷ್ಟರೊಳಗೆ ನಾನು ಸ್ಟೇಷನ್ ಇಳಿಯೋಷ್ಟರೊಳಗೆ ಅಷ್ಟು ವಿದ್ಯೆಗಳನ್ನ ಹೇಳಿ ಕಳಿಸ್ತಿರ್ತೀನಿ. ನೆಕ್ಸ್ಟ್ ಇನ್ನೊಂದು ಗುರು ಬರ್ತಾನೆ, ಇನ್ನೊಬ್ಬ ವಿಚಾರ ಹೇಳ್ತಾನೆ, ಅವನ ವಿಚಾರವನ್ನು ನೀವು ತಿಳ್ಕೊಳ್ಳೋಷ್ಟು ಸ್ಟೇಷನ್ನಲ್ಲಿ ನಾವು ಇಳಿದುಬಿಟ್ಟಿರ್ತೀವಿ. ಇನ್ನೊಂದು ಟ್ರೈನಿಗೆ ಇನ್ನೊಬ್ಬ ಹತ್ತಿರ್ತಾನೆ. ಟ್ರೈನ್ ಅಂತೂ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಅಲ್ವಾ? ಅದಕ್ಕೆ ಜೀವನನೂ ಹಾಗೆ, ಒಂದು ಸರಿ ಬರುತ್ತೆ ಒಂದು ಸರಿ ಹೋಗುತ್ತೆ. ಬರುವಾಗ ಹೋಗೋದು ಒಬ್ಬನೇ,
ಬರೋದು ಹೋಗೋದು ಒಬ್ಬನೇ, ವ್ಯಾಮೋಹ ಮಧ್ಯೆ ಇಟ್ಕೋಬಾರ್ದು. ಹೋಗಬೇಕಾದ್ರೆ ಬರಬೇಕಾದ್ರೆ ಫ್ರೆಂಡ್ಶಿಪ್ ಅನ್ನೋದು ಭದ್ರತೆ. ಕಲಿಯೋದು ಎಷ್ಟು ಒಳ್ಳೇದು ಎಷ್ಟು ಕಲ್ತಿದ್ಯಾ, ಎಷ್ಟು ಕೆಟ್ಟದ್ದು ಕಲ್ತಿದ್ಯಾ ಅಂತ ಇವತ್ತು ಆ ದುರ್ಗಾ ಸಪ್ತಶತಿನ ನೀವು ಸ್ಮರಣೆ ಮಾಡಿಕೊಂಡ್ರೆ ನಿಜಕ್ಕೂ ಗುರು ಕಾಣಿಕೆ ಕೊಟ್ಟಷ್ಟು ಶ್ರೇಷ್ಠತೆ. ಮನೆಯಲ್ಲಿ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಹೇಗೆ? ರಾವು ಕಾಲದಲ್ಲಿ ಎಲ್ಲರೂ ಕುಂಕುಮಾರ್ಚನೆ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಇಟ್ಕೊಳ್ಳಿ. ಒಂದು ಕುಂಕುಮನ ಇಟ್ಕೊಳ್ಳಿ, ಒಂದು ಹೂವನ್ನು ಇಟ್ಕೊಳ್ಳಿ, ಲಕ್ಷಣ ಹೂವು ಜಾಸ್ತಿನೇ ಇಟ್ಕೊಳ್ಳಿ, ಬಿಡಿ ಹೂವು ಇಟ್ಕೊಳ್ಳಿ, ಮಂತ್ರಾಕ್ಷೆ ಇಟ್ಕೊಳ್ಳಿ. ಕುಂಕುಮನ ಏನು ಮಾಡಬೇಕು? ಕೈಯಲ್ಲಿ ಇಟ್ಕೋಬೇಕು. ಓಂ ಪ್ರಕೃತಿಯನ್ಮಃ ಓಂ ಓಂ ವಿಕೃತಿಯನ್ಮಃ ಓಂ ವಿದ್ಯಾಯನ್ಮಃ ಓಂ ಸರ್ವಭೂತಹಿತ ಪ್ರದಾಯನ್ಮಃ ಶ್ರದ್ಧಾಯನ್ಮಃ ವಿದ್ಯಾಯನ್ಮಃ ಭೂತ ಪ್ರದಾಯನ್ಮಃ ಅಂತ ಹಾಕ್ತಾ ಹೋದಾಗ ಆ ಲಕ್ಷ್ಮಿಗೆ ಸುಮ್ಮನೆ ಹಾಕ್ತಾ ಇರೋದಲ್ಲ. ಬಿಸ್ಕೆಟ್ ಹಾಕ್ತಾ ಇದ್ದೀರಾ? ಖಂಡಿತ ಅಲ್ಲ. ಅದನ್ನು ಎಡಗೈಯಲ್ಲಿ ಬಟ್ಲು ಇಟ್ಕೋಬೇಕು. ಇದು ಕೈಯಲ್ಲಿ ಜ್ಞಾನ ಮೋಕ್ಷ ಪ್ರದಾಯಕಂ. ಅಂದ್ರೇನು? ಜ್ಞಾನವನ್ನು ಕೊಡ್ತಾ ಬಲಗೈಯೇ, ಮೋಕ್ಷವನ್ನು ಕೊಡೋ ಎಡಗೈ. ಆ ಮೋಕ್ಷದಲ್ಲಿ ಎಡಭಾಗದಲ್ಲಿ ಆ ಕುಂಕುಮದ ಬಟ್ಲು ಕೈಯಲ್ಲಿ ಇಟ್ಕೋಬೇಕು ಲಕ್ಷಣವಾಗಿ. ಮನೇಲಿ ಕೂತ್ಕೊಂಡು ಪೂರ್ವಕ್ಕೋ ಉತ್ತರಕ್ಕೋ ಕೂತ್ಕೋಬೇಕು. ರಾವ್ ಕಾಲದಲ್ಲಿ ಕೂತ್ಕೋಬೇಕು. ನೀವು ಅಕಸ್ಮಾತ್ ಹೆಂಗಸರು ಕೆಲವ್ರಿಗೆ ಏನಂದರೆ, ಅಯ್ಯೋ ಗುರುಗಳೇ, ಆಫೀಸಲ್ಲಿ ಹೋಗಿರೋ ನಾನು ಕಷ್ಟಪಡ್ತಾ ಇದ್ದೀನಿ, ಗಂಡನ ಸಂಬಳ ಸಾಲದು, ಕೆಲವೆಲ್ಲ ಮಕ್ಕಳನ್ನ ಸಾಕಬೇಕು, ನನ್ನ ಗಂಡ ಇಲ್ಲ, ಎಷ್ಟೋ ಜನ ಇರ್ತಾರೆ. ಅವರೆಲ್ಲ ಏನು ಮಾಡಿ, ಅಟ್ಲೀಸ್ಟ್ ಅಷ್ಟೋತ್ತರ ಪುಸ್ತಕ ತೊಗೊಳ್ಳಿ. ನಿಮಿಷಕ್ಕೂ ಒಂದೊಂದು ಅಷ್ಟೋತ್ತರ ಪುಸ್ತಕ ಇರುತ್ತೆ. ರಾವ್ ಕಾಲದಲ್ಲಿ ಆ ದೇವಿದೇ ಅಷ್ಟೋತ್ತರಗಳಿರುತ್ತೆ. ಲಕ್ಷ್ಮೀದಿರುತ್ತೆ, ದುರ್ಗಾದಿರುತ್ತೆ, ಶಾಂತಿ ಮಹಿಷಾಸುರ ಮರ್ದಿನಿ ಇರುತ್ತೆ, ಕಾಂಚನಾ ದುರ್ಗಾ ಅಂತಿರುತ್ತೆ, ಕನಿಕಾ ಪರಮೇಶ್ವರ ಅಂತಿರುತ್ತೆ, ಎಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ದುರ್ಗಾಗಳದ್ದು ಇರುತ್ತೆ. ಇವ್ರನ್ನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ 1.5 hour ಟೈಮ್ ಸಾಕ್ರಿ. ನಿಮ್ಮ ಲೀಜರಲ್ಲಿ, ಪ್ರತಿದಿನದ ಲೀಜರಲ್ಲಿ ಕಾಫಿ ಕುಡಿತೀರಾ, ಕಾಫಿ ತಗೊಂಬರ ಅನ್ನೋ ಬದಲು ಸೈನ್ ಹಾಕೋ ಟೈಮ್ಗೆ ಈ 1.5 hour ಟೈಮಲ್ಲಿ ನೀವೇನು ಮಾಡಬೇಕತ್ತಾ? ಎತ್ಕೋಬೇಕು, ಪುಸ್ತಕನ ಓದಬೇಕು. ಫುಲ್ ಓದೋವರೆಗೂ ಒಂದು ಕೆಲಸ ಮಾಡಿ, ಅರ್ಥ ಆಯ್ತಾ? ಹೀಗೆ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಆಫೀಸಲ್ಲಿ ಕೂತಿರೋರೆಲ್ಲರೂ ಹೀಗೆ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಮಹಾಲಕ್ಷ್ಮಿನ ಸ್ಮರಣೆ ಮಾಡ್ಕೊಳ್ಳಿ ಅಥವಾ ದುರ್ಗಾನ ಸ್ಮರಣೆ ಮಾಡ್ಕೊಳ್ಳಿ. ರಾವು ಕಾಲದಲ್ಲಿ ಹೇಳ್ಕೊಳ್ಳಿ. ಈ ಪೂರ್ತಿ ಅಷ್ಟೋತ್ತರ ಹೊಳ್ಕೊಳ್ಳೋರ್ಗೂ ಹಾಗೆ ಮಮ ಅಂತ ಹೇಳ್ಕೋಬೇಕು. ತಿರುಗಿ ಪೇಜ್ ತಿರ್ಸ್ಬೇಕು. ಮಮ ಅಂತ ಹೇಳ್ಕೊಂಡು ತಿರುಗಿ ಓದ್ತಾ ಇರಬೇಕು. ಅಂದರೆ ಮಮ ಅಂದರೆ ನನ್ನ ದೇಹಕ್ಕೆ, ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಯಜಮಾನರಿಗೆ, ನನ್ನ ಜೀವನಕ್ಕೆ ಅಂತ ಸ್ಮರಣೆ ಮಾಡ್ಕೊಳ್ಳೋದು. ಹಾಗೆ ಮನಸ್ಫೂರ್ತಿಯಾಗಿ ಸ್ಮರಣೆ ಮಾಡಿಕೊಂಡು ದಿನ ನೀವು ಖಂಡಿತ ರಾವು ಕಾಲದಲ್ಲಿ ಹೇಳ್ಕೊತ ಬನ್ನಿ. ಮನೆಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ನಮಸ್ಕಾರ ಹಾಕಿ ಸಾಷ್ಟಾಂಗ. ಅಮ್ಮ, ರಾವು ಕಾಲದಲ್ಲಿ ಹೇಳಿದ್ದೀನಿ ಕಣೆ ನಿನ್ನ ಶ್ಲೋಕನ, ಅದಕ್ಕೆ ಆ ಫಿಕ್ಸೆಡ್ ಡಿಪಾಸಿಟ್ ಹಾಕಿದ್ದೀನಿ, ಏನು ಮೆಚುರಿಟಿ ಕೊಡ್ತೀಯೋ ನಿನಗೆ ಬಿಟ್ಟಿದ್ದು ಅಂತ ಒಂದು ನಮಸ್ಕಾರ. ಮನೆಯಿರೋ ಹೆಂಗಸರಲ್ಲ, ಹೌಸ್ ವೈಫ್ಸ್ ಅಂತಿರೋರಲ್ಲ, ಅವರೆಲ್ಲ ಎಡಗೈಯಲ್ಲಿ ಬಟ್ಲಿಟ್ಕೊಳ್ಳಿ, ಲಕ್ಷಣ ಪೂರ್ವ ಕೂತ್ಕೊಳ್ಳಿ. ಪೂರ್ವ ಕೂತ್ಕೊಂಡಾಗ ನೋಡಿ, ಹೀಗೆ ಜಿಂಕೆ ಎಡಗೈಯಲ್ಲಿ ಯಾವ ಕಾಲಕ್ಕೂ ಬಟ್ಲಿರಬೇಕು, ಬಲಗೈಯಲ್ಲಿ ಹೀಗೆ ಇಟ್ಕೊಂಡಾಗ ಈ ಕೊನೆ ತಿರುಬರಳಿದಿಲ್ಲ, ಅದೇ ಸಾಕ್ಷಾತ್ ಚಂದ್ರ, ಇದೇ ಸೂರ್ಯ. ಒಂದ್ಸರಿ ತೋರಿಸ್ಕೊಟ್ಟಿದ್ದೀನಿ, ಆದರೂ ಪಾಪ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ. ಅದಕ್ಕೇನಂತೆ, ಕ್ಯಾಸೆಟ್ ರಿಪೀಟ್ ಆಗ್ತಾ ಇದ್ದಷ್ಟು, ಹಾಡು ಕೇಳ್ತಾ ಇದ್ದಷ್ಟು ಸಂಗೀತ ಇಂಪಾಗಿರುತ್ತೆ. ಅದಕ್ಕೆ ಜೀವನ ನಾನು ಮಾತಾಡ್ತಾ ಇದ್ದಷ್ಟು ಕ್ಯಾಸೆಟ್ ಹೋಗ್ತಾ ಇದ್ದಷ್ಟು ನಿಮ್ಗೆ ಮತ್ತಷ್ಟು ಜ್ಞಾಪಕ ಬರ್ತಾ ಇರುತ್ತೆ. ನೋಡಿ, ಇದು ಚಂದ್ರ, ಕಿರು ಬೆರಳು ಚಂದ್ರ, ಸೂರ್ಯನ ಬೆರಳು ಅಂದರೆ ಉಂಗುರ ಹಾಕ್ಕೊಳ್ತಕ್ಕಂಥದ್ದು ಸೂರ್ಯ, ಸಾಕ್ಷಾತ್ ಸೂರ್ಯನಾರಾಯಣ ಅಲ್ಲೇ ವಾಸ. ಶನಿ ಅಂದರೆ ಮಧ್ಯ ಬೆರಳು ಶನಿ, ಅಂದರೆ ಗುರು, ತೋರ್ ಬೆರಳು ಯಾವತ್ತೋ ಗುರು. ಇದು ಶುಕ್ರ, ಹೆಬ್ಬೆಟ್ ಶುಕ್ರ. ನೋಡಿ, ಹೀಗೆ ಇಟ್ಕೊಂಡ್ರೆ ಜಿಂಕೆ ಕಾಣಿಸ್ತಾ? ಚೆನ್ನಾಗಿ ನೋಡಿಕೊಳ್ಳಿ, ಜಿಂಕೆ ಇದ್ದ ಹಾಗೆ ಎಲ್ಲರ ಕೈ ಹಾಗೆ ಇಟ್ಕೊಂಡು ನೋಡಿ. ಕರೆಕ್ಟ್. ಹಾಗೆ ಎಲ್ಲರೂ ಇಟ್ಕೊಂಡಾಗ ಜಿಂಕೆ ಥರ ಇರುತ್ತೆ. ಇದನ್ನು ಯಾವತ್ತು ತಿಳ್ಕೊಳ್ಳಿ, ನಾವುಗಳು ಹೇಳಬೇಕಾದ್ರೆ ಪೂಜೆ ಮಾಡೋಕೆ ಸುಮ್ಮನೆ ಹೇಗೇ ಮಾಡೋದಲ್ಲ, ಹಿಂಗೆ ಇಟ್ಕೊಂಡು ಹಿಂಗೆ ಅಂತ ಇರೋದಲ್ಲ, ಹಾಗನ್ನಬಾರ್ದು. ಯಾವತ್ತು ತಿಳ್ಕೊಳ್ಳಿ, ಎಡಗೈಲಿ ಇಟ್ಕೊಂಡಾಗ ಒಂದು ನಾಮಕ್ಕೆ, ಒಂದು ದುರ್ಗಾ ಅಷ್ಟೋತ್ರಕ್ಕೆ ಒಂದು ಸಲನೇ ತಗೋಬೇಕು. ಆ ಕುಂಕುಮ ಏನಂತ ಹೇಳ್ತೇವೆ, ಒಂದು ಗುಳ್ಗಂಜಿ ಮುಳುಗೋಷ್ಟು ಮಾತ್ರ ತೀರ್ಥ, ಗುಳ್ಗಂಜಿ ಮುಳುಗೋಷ್ಟು ಮಾತ್ರ ತೀರ್ಥ, ಒಂದು ಸಾಸಿವೆ ಮುಳುಗೋಷ್ಟು ಕುಂಕುಮ, ಸಾಸಿವೆ ಮುಳುಗೋಷ್ಟು ಮಾತ್ರ ಕುಂಕುಮ. ಅದನ್ನು ತೊಗೋಬೇಕು, ಅದರೊಳಗೆ ಇಟ್ಕೋಬೇಕು, ಸ್ಮರಣೆ ಮಾಡ್ಕೋಬೇಕು. ಹೀಗೆ ತೊಗೊಂಡು ಓಂ ಪ್ರಕೃತಿಯೇ ನಮಃ ಎದೆ ಹತ್ರ ಇಟ್ಕೋಬೇಕು. ಓಂ ವಿಕೃತಿಯೇ ನಮಃ ಹೀಗೆ ಹಾಕಬೇಕು. ಓಂ ಪ್ರಕೃತಿಯೇ ನಮಃ ಅಂದರೆ ಮನಸ್ಫೂರ್ತಿಯಾಗಿ ಹಾಕ್ತಾ ಇದ್ದೀನಿ, ಅಮ್ಮ ನಿನಗೆ, ಅಮ್ಮ ನಿನಗೆ ಅಂತ ಹಾಕಬೇಕು. ಹಾಕುವಾಗ ನೋಡಿ, ಸೂರ್ಯನ ಬೆರಳಿಂದ ಶನಿ ಬೆರಳಿಗೆ ಹೀಗೆ ತಳ್ಳಬೇಕು, ಶನಿ ಬೆರಳಿಂದ ಹಾಗೆ ಮುಂದಕ್ಕೆ ತಳ್ಳಬೇಕು. ಸೂರ್ಯನ ಬೆರಳಲ್ಲಿ ತೊಗೋಬೇಕು, ಶನಿ ಬೆರಳನ್ನು ಸೇರಿಸ್ಕೋಬೇಕು. ಹೀಗೆ ಅಂದ್ಕೊಂಡಾಗ ಸೂರ್ಯನ ಬೆರಳಿಂದ ಶನಿ ಬೆರಳಿಗೆ ತಳ್ಳಿ, ಶನಿ ಬೆರಳಿಂದ ದೇವಿಗೆ ಅರ್ಪಿಸ್ಬೇಕು. ಆಗ ಓಂ ಪ್ರಕೃತಿಯನ್ಮಃ ಓಂ, ಓಂ ವಿಕೃತಿಯನ್ಮಃ ಓಂ, ಓಂ ವಿದ್ಯಾಯನ್ಮಃ ಓಂ, ಓಂ ಸರ್ವಭೂತಹಿತ ಪ್ರದಾಯನ್ಮಃ ಓಂ. ಹಾಗಾಗಿದ್ದಾಗ ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀರಾ. ರಾವ್ ಕಾಲದಲ್ಲಿ ಆ ದೇವಿನ ಸ್ಮರಣೆ ಮಾಡಿಕೊಂಡು ಶ್ಲೋಕವನ್ನು ಹೇಳ್ಕೊಂಡು ಆ ದೇವ್ರಿಗೆ ಅರ್ಪಿಸದೇ ಸಾಕು. ಅಕಸ್ಮಾತ್ ಕುಂಕುಮ ಆಗಲ್ಲ, ನಿಮಗೆ ಇಷ್ಟವಿಲ್ಲ, ಅಯ್ಯೋ ನಮ್ಮ ಯಜಮಾನರು ಇಲ್ಲ, ನಾನು ಹೀಗೆ ಮಾಡಿದ್ದೀನಿ, ನಮ್ಮ ಅಕಸ್ಮಾತ್ ಬೇಜಾರು ಕರ್ಕೊಂತಾರೆ, ನಾನು ಕುಂಕುಮಾರ್ಚನೆ ಮಾಡೋಂಗಿಲ್ಲ ಅಂತ ನಿಮಗೇನಾದರೂ ಮನಸ್ಸಿದ್ರೆ ನೀವು ಮಾಡ್ಬೋದು. ಯಾರು ಯೋಚನೆ ಇಲ್ಲ, ಜಗನ್ಮಾತೆನೇ ಬಂದು ಬೇಡ ಅನ್ನೋರ್ಗೂ ನೀವು ಖಂಡಿತ ಮಾಡ್ಬೋದು. ಇದೆಲ್ಲ ಸುಮ್ಮನೆ ಬೇರೆಯವ್ರು ಹೇಳಿರೋದು. ಆದರೆ ನಿಜವಾಗ್ಲೂ ಹೇಳ್ತೀನಿ, ಯಾವ ಹೆಂಗಸರಾದರೂ, ಎಲ್ಲ ಹೆಂಗಸರು ದೇವಿ ಜಗನ್ಮಾತೆ ಪೂಜೆ ಮಾಡೋಕ್ಕೆ ಅರ್ಹತೆ ಇದೆ. ಅದಕ್ಕೆ ನೀವು ಅಕಸ್ಮಾತ್ ಬೇಜಾರಾದರೆ ಒಂದು ಹೂವು, ಮಂತ್ರಾಕ್ಷತೆ, ಓಂ ಪ್ರಕೃತಿಯನ್ಮಃ ಓಂ, ಓಂ ವಿಕೃತಿಯನ್ಮಃ ಓಂ. ಆಗ ಆ ಹೂ ದೇವ್ರಿಗೆ ಹೋಗಲಿ, ಮಂತ್ರಾಕ್ಷತೆ ತಟ್ಟೆಲಿರಲಿ. ಹೂ ದೇವ್ರಿಗೆ ಹೋಗಲಿ, ಮಂತ್ರಾಕ್ಷತೆ ತಟ್ಟೆಗಿರಲಿ. ಹೂ ದೇವ್ರಿಗೆ ಹೋಗಲಿ, ಮಂತ್ರಾಕ್ಷತೆ ತಟ್ಟೆಗಿರಲಿ. ಹೀಗಿದ್ದಾಗ ತಟ್ಟೆಲಿರೋದೆಲ್ಲ ಕೊನೆಗೆ ಅಷ್ಟೊತ್ತರ ಆದಮೇಲೆ ಏನು ಮಾಡಬೇಕು, ಒಂದು ಡಬ್ಬಿಗೆ ಹಾಕಿಟ್ಕೋಬೇಕು.
ಡಬ್ಬಿಗೆ ಹಾಕಿಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಎಷ್ಟು ಶಕ್ತಿ ತುಂಬಿರುತ್ತೆ ಅಂದರೆ ನೀವು ಮಾಡಿರೋ ಜಪ ತಪ ಎಲ್ಲ ಡಬ್ಬಿಲಿರುತ್ತೆ. ಆ ಅಕ್ಷತೆ ಹಂಗೇ ಶೇಖರಣೆ ಆಗಿರುತ್ತೆ. ಕುಂಕುಮಾರ್ಚನೆ ಮಾಡಿರೋರು ಕುಂಕುಮ ಅರ್ಚನೆಯನ್ನು ಮಾಡಿರ್ತಕ್ಕಂಥದ್ದು ಅಲ್ಲೇ ಇರುತ್ತೆ. ಇದೆರಡನ್ನ ಏನು ಮಾಡಬೇಕು, ಹೇಗೆ ಪೂಜೆ ಪುನಸ್ಕಾರ ಮಾಡಬೇಕು, ಇದೇ ಪಿತೃಪಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವಂ ವಾಸ್ತುಯುತವಾಗಿರ್ತಕ್ಕಂಥ ಮನೆಯಲ್ಲಿ ಶಿವ ಅನ್ನಕ್ಕೆ ಆ ದುರ್ಗಾ ಸಪ್ತಶತಿಯನ್ನು ನೆನೆಸ್ಕೊಂಡಾಗ 700 ಶ್ಲೋಕದಲ್ಲಿ ಒಂದು ಸಲಿ ನಮಸ್ಕಾರ ಮಾಡಿದ್ರೆ ಸಾಕಂತೆ ದುರ್ಗಾ ಜೊತೆ ಶಿವ ಹಾಜರಂತೆ. ಈಶ್ವರ ಪಾರ್ವತಿ ಸಮೇತ ಇದ್ದಾಗ ಜಗದಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರಂ, ಒಂದು ದೀರ್ಘ ಸಂಸ್ಕಾರ. ಈಗ ಆ ಫಲಗಳನ್ನು ಏನು ಮಾಡಬೇಕು, ಆ ಕುಂಕುಮ ಅಕ್ಷತೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹೀಗೇ ಕಾರ್ಯಕ್ರಮ ನೋಡ್ತಾ ಇರಿ.